ನಮಸ್ಕಾರ ರೀ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ನೋಡ್ರಿ. ಇಲ್ಲಿ ನಾನು ಇವತ್ತು ಸೋಯಾಬೀನ್ದು ಕಬಾಬ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ. ಇದು ಸೋಯಾಬೀನ ಒಂದು ಅರ್ಧ ಗಂಟೆ ನೆನೆ ಇಟ್ಟಿದ್ದೆ. ನಾನಿದು ನೆನೆ ಇಟ್ಟು ಮಿಕ್ಸಿಗೆ ಹಾಕ್ಕೊಂಡು ಬಂದೀನಿ ರೀ. ಈ ಥರ ತರಿಯಾಗಿ ನೋಡ್ರಿ, ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಬಂದೀನಿ ರೀ. ನಾನು ನೆನೆ ಇಟ್ಟು ಅರೆದು ತೋರ್ಸೋಕ್ಕಾಗಲಿಲ್ಲ ನನಗೆ. ಆಲ್ರೆಡಿ ನಾನು ಹರ್ಕೊಂಡು ತೊಗೊಂಡು ಬಂದೀನಿ ರೀ. ಇದು ಒಂದು ಅರ್ಧ ಗಂಟೆ ಬಿಸಿನೀರಾಗ ನೆನೆ ಇಟ್ಟೀನಿ. ಇದು ತಣ್ಣೀರಾಗ ನೆನೆ ಇಟ್ಟಿನಿ, ತಣ್ಣೀರಾಗ ನೆನೆ ಇಟ್ಟಿನಿ. ಬೇಗ ಆಗಬೇಕಪ್ಪ ಅಂತಂದ್ರೆ ನೀವು ಒಂದು ಸ್ವಲ್ಪ ನೀರು ಬಿಸಿ ಮಾಡಿಕೊಂಡು ನೆನೆ ಇಟ್ಟು ಈ ಥರ ಹರಿದ್ರೆ ಚೆಂದ ಆಗ್ತದೆ ನೋಡಿರಿ. ಈ ಥರ ಹರಿದ್ರೆ ನಡೀತದೆ ರೀ. ನಾನು ತಣ್ಣೀರಾಗೆ ನೆನೆ ಇಟ್ಕೊಂಡೀನಿ ರೀ ಒಂದು ಅರ್ಧ ಗಂಟೆ. ಇವಾಗ ಹರ್ಕೊಂಡು ಬಂದೀನಿ. ಇದು ಕಬಾಬ್ ಮಾಡೋದು ಹೇಗಂತ ನಾನು ತೋರಿಸ್ತೀನಿ ರೀ ನಿಮಗೆ. ಇದು ನಾವು ಒಂದು ಬೊಗಣೆ ತೊಗೊಂಡೀನಿ ರೀ. ಅದಕ್ಕೆ ಇದಿಷ್ಟು ಹರ್ಕೊಂಡು ಬಂದೀನಲ್ಲ ರೀ ಸೋಯಾಬೀನ, ಅದು ಹಾಕ್ಕೊಂಡೆ ನೋಡಿರಿ. ಇದಕ್ಕೆ ಸೋಯಾಬೀನ ಹಾಕ್ಕೊಂಡೆ. ಈಗ ಇದಕ್ಕೆ ಕಬಾಬ್ ಮಸಾಲ ಹಾಕ್ಕೋತೀನಿ ರೀ. ಕಬಾಬ್ ಮಸಾಲ ಹಾಕ್ಕೋತೀನಿ. ಅಚ್ಚ ಖಾರದ ಪುಡಿ, ಖಾರಕ್ಕೆ ನೋಡಿಕೊಂಡು ಅಚ್ಚ ಖಾರದ ಪುಡಿ ಹಾಕ್ಕೋತೀನಿ ರೀ. ಅದಕ್ಕೆ ಒಂದು ಸ್ವಲ್ಪ ಚಿಕನ್ ಮಸಾಲ ಮತ್ತು ಇದು ಹಸಿ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತೀನಿ ರೀ. ಇದಕ್ಕೆ ಇಲ್ಲಿ ನೋಡಿರಿ, ಹಸಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೀನಿ. ಇದು ಮೀಡಿಯಮ್ ಸೈಜ್ ಆಲೂಗಡ್ಡೆ ತುರ್ಕೊಂಡು ತೊಗೊಂಡೀನಿ ರೀ. ಕುದಿಸಿಲ್ಲ ನಾನು, ಬರೀ ಸುಮ್ಮನೆ ತೊಳ್ಕೊಂಡು ಹೆಚ್ಕೊಂಡು ತೊಗೊಂಡು ಬಂದೀನಿ. ಅದನ್ನು ಹಾಕ್ಲಿಕ್ಕತ್ತೀನಿ ರೀ ನಾ ಇಲ್ಲಿ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ನೋಡಿರಿ. ಈಗ ಕಾರ್ನ್ಫ್ಲೋರ್ ಪೌಡ್ರ್ ಹಾಕ್ಕೋತೀನಿ ರೀ. ಕಾರ್ನ್ಫ್ಲೋರ್ ಪೌಡ್ರ್ ಹಾಕ್ಕೋತೀನಿ ಒಂದು 3 ಚಮಚದಷ್ಟು. ಇದಕ್ಕೆ ನೋಡಿರಿ, ನಾನು ಚಿಕನ್ ಮಸಾಲ ಮತ್ತು ಕಬಾಬ್ ಪೌಡ್ರ, ಅಚ್ಚ ಖಾರದ ಪುಡಿ ಮತ್ತು ಉಪ್ಪ, ಕಾರ್ನ್ಫ್ಲೋರ್ ಪುಡಿ, ಇದು 1 ಸ್ಪೂನ ಕಡಲೆ ಹಿಟ್ಟು ಅದ ರೀ. ಇದು 1 ಸ್ಪೂನ್ ಕಡಲೆ ಹಿಟ್ಟು ನಾ ಇನ್ನೊಂದು ಸ್ಪೂನ್ ಹಾಕ್ಕೋತೀನಿ ರೀ. ಇದಕ್ಕೆ 2 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡೀನಿ. ಇವಾಗ ಇದಕ್ಕೆ ಇದೊಂದು ಲಿಂಬೆ ಹಣ್ಣು ಕಟ್ ಮಾಡಿ ಹಾಕ್ಕೋತೀನಿ ರೀ. ಲಿಂಬೆ ಹಣ್ಣು ಕಟ್ ಮಾಡಿ ಹಾಕ್ಕೊಂಡೀನಿ ನೋಡಿರಿ. ನಾನು ಪೂರ್ತಿ ಒಂದು ಹಪ್ತ ಲಿಂಬೆ ಹಣ್ಣು ಹಾಕ್ಕೊಂಡೀನಿ. ಒಂದೇ ಒಂದು ಮೊಟ್ಟೆ ಹೊಡೆದು ಹಾಕ್ಕೊಂಡೀನಿ. ಇದು ಇವಾಗ ಮಿಕ್ಸ್ ಮಾಡ್ಕೊತೀನಿ ರೀ ನೀಟಾಗಿ. ಅಷ್ಟು ಎಲ್ಲನೂ ಮಿಕ್ಸ್ ಆಗಂಗೆ ಕಲಸ್ಕೊತೀನಿ ರೀ. ಇದು ನೋಡಿರಿ, ನಾ ಈ ಥರ ಕಲಸ್ಕೊಂಡೀನಿ. ಈ ಥರ ಅದ್ರ ಸಾಕ್ರಿ. ಈ ಥರ ರೌಂಡ್ ಮಾಡಿ ಕರ್ಕೊಬೋದು ನಾವು ಎಣ್ಣೆಗ. ಈ ಥರ ಇದಕ್ಕೆ ನನಗೆ ಸ್ವಲ್ಪ ಹುಳಿ ಕಡಿಮೆ ಅನಿಸಿತ್ತು. ಹಾಗಾಗಿ ನಾನು ಇನ್ನೊಂದು ಚೂರು ಇದಕ್ಕೆ ಉಪ್ಪು ಹಾಕ್ಕೊಂಡೀನಿ. ಮತ್ತು ಇನ್ನೊಂದು ಲಿಂಬೆ ಹಣ್ಣನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡೀನಿ ರೀ. ತತ್ತಿನೂ ಹಾಕ್ಕೊಂಡೀನಿ. ಚಿಕನ ಮಟನ ತಿನ್ನಲಾರ್ದವರು ತತ್ತಿ ಹಾಕ್ಕೊಳ್ಳೋದು ಬೇಡ್ರಿ. ಮತ್ತು ಕೆಲವರು ಚಿಕನ ಮಟನ್ ಏನೂ ತಿನ್ನಂಗಿಲ್ಲ. ಸೋಯಾಬೀನ್ ಕಬಾಬ್ ಮಾಡ್ಕೋಬೇಕಂತ ಅನ್ನಿಸ್ತು ಅಂದ್ರೆ ತತ್ತಿ ಹಾಕೋಬೇಕಂತನೂ ಇಲ್ಲರಿ. ನಮ್ಮ ಮನ್ಯಾಗ ತಿಂತಾರಂತೇಳಿ ನಾನು ತತ್ತಿ ಹಾಕೀನಿ. ತತ್ತಿ ಹಾಕ್ಲಾರ್ದನು ನಾವು ಬರೀ ಎಲ್ಲನೂ ಐಟಮ್ ಮಸಾಲೆ ಹಾಕ್ಕೊಂಡು ಮಾಡ್ಕೋಬೋದು ರೀ. ಚಕ್ಕೆ, ಲವಂಗ, ಚಿಕನ್ ಮಸಾಲ ಅಂದ್ರೆ ಅದ್ರಾಗ ಏನು ಬರೀ ಚಕ್ಕೆ, ಲವಂಗ, ಕರಿಕಾಳು ಮೆಣಸು ಇವೇ ಪೌಡ್ರ್ ಮಾಡಿ ಹಾಕಿರ್ತಾರೆ. ಅದು ಮಸಾಲೆ ಮತ್ತು ಖಾರದ ಪುಡಿ, ಕಾರ್ನ್ಫ್ಲೋರ್ ಪುಡಿ, ಕಬಾಬ್ ಪೌಡ್ರ್ ಪುಡಿ ಹಾಕ್ಕೊಂಡು ಮಾಡ್ಕೋಬೋದು ರೀ. ಚಿಕನ ಮಟನ ತಿನ್ನಲಾರ್ದವರು ತತ್ತಿ ಏನು ಹಾಕೋಲೇಬೇಕತ್ತೇನಿಲ್ಲ. ತತ್ತಿ ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ. ಈಗ ನಾ ಎಣ್ಣೆ ಇಟ್ಟು ಇವು ಕರಿತೀನಿ ರೀ. ಈಗ ಗ್ಯಾಸ್ ಹಚ್ಚಿ ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡೀನಿ ರೀ. ನಾನು ಅದು ಕಬಾಬ್ ಕರ್ಲಿಕ್ಕೆ. ಇದು ಅಲ್ಲಿ ತನ ಸ್ವಲ್ಪ ಮತ್ತೆಲ್ಲ ಖಾರ ಅದು ಚೆಂದ ಹಿಡ್ಕೊತದ. ಎಣ್ಣೆ ಕಾಯನ ನಾವು ಒಂದು ಅದ್ರಾಗ ಹಾಕ್ತೀನಿ ರೀ. ಎಣ್ಣೆ ಕಾಯ್ದದ ರೀ. ನಾವು ಸ್ವಲ್ಪ ಬಿಟ್ಟು ನೋಡಿನ ಅದ್ರಾಗ ಎಣ್ಣೆ ಕಾಯ್ದದ. ಈಗ ನಾ ಒಂದು ಆಗಿ ಬಿಡ್ತೀನಿ ನೋಡ್ರಿ. ಆ ಥರ ಒಂದೊಂದಾಗಿ ನಮಗೆ ಯಾವ ಸೈಜ್ ಬೇಕು ನೋಡಿಕೊಂಡು ಆ ಸೈಜ್ ಬಿಡೋದ್ರಿ. ರೌಂಡನ್ನು ಮಾಡ್ಕೊಂಡು ಹಾಕೋಬೋದು ರೀ. ಇಲ್ಲ ಸುಮ್ಮನೆ ಹಾಗೆ ಬಜ್ಜಿ ಥರನೂ ಹಾಕೋಬೋದು ನಾವು. ನಮಗೆ ಹೆಂಗೆ ಬೇಕು ಹಂಗೆ ಮತ್ತು ಹಿಂಗೆ ರೌಂಡ್ ಮಾಡಿಕೊಂಡು ಒಂದು ಸ್ವಲ್ಪ ಹಿಂಗೆ ಚಬಟ್ನಾಗ ಮಾಡ್ಕೊಂಡು ಹಾಕೋಬೋದು. ಅಂಗೈದಾಗಿಟ್ಟು ಸ್ವಲ್ಪ ಗೋಲ್ ಮಾಡ್ಕೊಂಡು ಹಾಕೋಬೋದು. ಬೇಡ ನಮಗೆ ಹಿಂಗೆ ಚೆಂದ ಅನ್ನಿಸ್ತದಂದ್ರೆ ನಾವು ಇದೇ ಥರನೂ ಮಾಡ್ಕೋಬೋದು ರೀ. ಗ್ಯಾಸ ಸ್ವಲ್ಪ ಮೀಡಿಯಮ್ನಾಗಿಟ್ಟು ಕರ್ಕೋಬೇಕಾಗ್ತದೆ ರೀ. ಇವು ನೋಡಿರಿ, ಈ ಥರ ಕರ್ಕೊಳಕತ್ತಿನ ಗ್ಯಾಸ ಮೀಡಿಯಮ್ ಸೈಜ್ನಾಗಿಟ್ಟು ಸ್ವಲ್ಪ ನಿಧಾನವಾಗಿ ಬೇಯಿಸ್ಬೇಕಾಗ್ತದೆ ರೀ. ಇಲ್ಲಾಂದ್ರೆ ಮ್ಯಾಲ ಎಲ್ಲ ಬೇಯ್ತದ, ಆಮ್ಯಾಗ ಒಳಗೆ ಹಸಿ ಇರ್ತದೆ ರೀ. ಅದಕ್ಕೆ ಜರ ಮೀಡಿಯಮ್ ಸೈಜ್ನಾಗ ಇಟ್ಕೊಂಡು ಸ್ವಲ್ಪ ನಿಧಾನವಾಗಿ ಹಿಂಗೆ ತೆಳಗ ಮೇಲೆ ಮಾಡಿ ಹಿಂಗೆ ಈ ಥರ ಮಾಡ್ಕೊಂಡು ಕರ್ಕೋಬೇಕಾಗ್ತದೆ ರೀ.
ಅಂದಾಗ ಚೆಂದ ನೀಟಾಗಿ ಕರಿತಾವ. ಇಲ್ಲಾಂದ್ರೆ ನಾವು ಗ್ಯಾಸ್ ಫಾಸ್ಟ್ ಇಟ್ಟು ಬಡ ಬಡ ಇದು ಮಾಡ್ಕೊಂಡೆ ಅಂದ್ರೆ ಹೊತ್ತಿ ಬಿಡ್ತಾವೆ, ಒಳಗೆ ಹಸಿ ಹಸಿ ಇರ್ತಾವೆ ರೀ, ಲೇಟ್ ಆಗ್ತದ. ಅದಕ್ಕೆ ನಾವು ದೊಡ್ಡ ಬಿಡಲಿಲ್ಲ, ದೊಡ್ಡ ಬಿಟ್ಟು ನೋಡಿದೆ ರೀ ನಾನು, ಅದು ಬೇಗ ಇದೂ ಆಗಲ್ಲ. ಹಾಗಾಗಿ ನಾನು ಸಣ್ಣ ಬಿಟ್ಟಿನಿ. ಈಗ ನೋಡಿರಿ ಸಕ್ಕತ್ತಾಗಿ ಬರ್ತಾವ್ರಿ ಇವನು. ನೋಡಿರಿ ಈಗ ಆಯಿತು. ಇವು ಇಷ್ಟು ನಾ ಕರ್ಕೊಂಡು ತೊಗೊಂಡು ಬರ್ತೀನಿ ರೀ. ನೋಡಿರಿ ಈ ಥರ ಕರ್ಕೊಳ್ಕತ್ತೀನಿ ನೋಡಿರಿ. ನಾನು ಇಲ್ಲೊಂದಿಷ್ಟು ಕರೆದು ಇಟ್ಟಿನಿ ಈಗ ಆಲ್ರೆಡಿ. ನೋಡಿರಿ ಹಂಗಾಗ್ಯಾವತ್ತ ಸೂಪರ್ ಬಂದವ್ರಿ ಫ್ರೆಂಡ್ಸ. ಚಿಕನ್ ತಿಲ್ಲಾರ್ದವರು ಈ ಥರ ಮಾಡಿಕೊಂಡು ಆರಾಮಾಗಿ ತಿನ್ಬೋದು ನೋಡಿರಿ. ನೀವು ಮೊಟ್ಟೆ ಹಾಕಲಿಲ್ಲ ಅಂದ್ರೂ ಪರವಾಗಿಲ್ಲ, ಮೊಟ್ಟೆ ಹಾಕ್ಲಾರ್ದೆ ನೀರು ಹಾಕಿ ಕಲಸ್ಕೊಂಡು ಮಾಡ್ಕೊಂಡು ತಿನ್ಬೋದು ರೀ. ಬೆಸ್ಟ್ ಆಗ್ತಾವೆ ನೋಡಿರಿ. ಚಿಕನ ಮಟನ ತಿಲ್ಲಾರ್ದವ್ರಿಗೆ ಈ ಥರ ತಿನ್ಬೇಕು ಅನ್ಸಿದಾಗ ನೀವು ಈ ಥರ ಮಾಡಿಕೊಂಡು ತಿಂದು ನೋಡಿರಿ. ಇದು ಎಣ್ಣೆಗೆ ಹಾಕೋ ಟೈಮ್ನಾಗ ಬಿಡ್ತದ ಅಂತ ಭಯ ಬೇಡ್ರಿ, ಇದು ಬಿಡೋಂಗಿಲ್ಲ. ಯಾಕಂದ್ರೆ ಕಾರ್ನ್ಫ್ಲೋರ್ ಪುಡಿ ಹಾಕಿರ್ತೀವಿ ನಾವು. ಮತ್ತಿಲ್ಲಿ ಕಬಾಬ್ ಪೌಡ್ರನ್ನು ಹಾಕ್ಕೊಂಡಿವಿ, ಒಂದು ಸ್ವಲ್ಪ ಕಡ್ಲೆ ಹಿಟ್ಟನ್ನು ಹಾಕ್ಕೊಂಡಿವಿ. ಇನ್ನು ಎಣ್ಣೆಗೆ ಹಾಕೋಣ ಬಿಡಂಗಿಲ್ಲ ರೀ. ಇದು ನಾವು ಹೆಂಗೆ ಹಾಕಿರ್ತೀವಿ ಅದೇ ಸೇಮ್ ಇರ್ತಾವೆ. ನೋಡ್ಬೋದು ನೀವು ಇಲ್ಲಿ ಎಣ್ಣೆಗೆ ನಂದು ಯಾವಾಗೂ ಒಡೆದಿಲ್ಲ ಮತ್ತು ಬಿಟ್ಟಿಲ್ಲ. ನಾನು ಹೆಂಗೆ ಹಾಕಿನಿ ಹಾಗೆ ಅದಾವ್ರಿ. ಬಿಡಂಗಲ್ಲ ಅಂತೇಳಿ ಏನು ಇದು ಇಲ್ಲರಿ, ಇದು ಬಿಡಂಗಿಲ್ಲ. ಚಂದ ಬೈತಾವ್ರಿ. ಕಡಲೆ ಹಿಟ್ಟು ನೀವು ಹಾಕೋಲಿಲ್ಲ ಅಂದ್ರೂ ಅಕ್ಕಿ ಹಿಟ್ಟು ಹಾಕೋಬೋದು ರೀ. ಅಕ್ಕಿ ಹಿಟ್ಟು ಹಾಕೊಂಡ್ರೆ ತೀರಾ ಗರಿ ಬರ್ತಾವೆ. ಇವನು ಮಾತ್ರ ಸೂಪರೇ ಬಂದವ. ಇವು ಕೂಡ ಮ್ಯಾಲ ಕ್ರಿಸ್ಪಿಯಾಗಿ ಅದಾವೆ ರೀ, ಗರಿ ಅದಾವೆ, ಒಳಗೆ ಮೆತ್ತಗದಾವೆ. ಆದ್ರೆ ನಾವು ಗ್ಯಾಸ ಮೀಡಿಯಮ್ ಇಟ್ಟೆ ಬೇಯಿಸ್ಕೋಬೇಕು. ಫಾಸ್ಟ್ ಇಟ್ಟೇವಂದ್ರೆ ಮಾತ್ರ ಮ್ಯಾಲೆ ಹೋಗ್ತವ, ಒಳಗೆ ಹಸಿ ಬಿಸಿ ಇರ್ತಾವೆ ರೀ. ತಿಲ್ಲಕ್ಕೆ ಮಾತ್ರ ಭಾರಿ ರುಚಿಯಾಗ್ಯಾವ ನೋಡಿರಿ. ನೀವು ಒಮ್ಮೆ ಮಾಡಿ ನೋಡಿರಿ. ಆಯ್ತು ನೋಡಿರಿ. ಈಗ ಎಲ್ಲ ಅಷ್ಟು ನಾನೀಗ ಈ ಥರ ಸೋಯಾಬೀನ್ ಕಬಾಬ್ ಕರ್ಕೊಂಡು ತೊಗೊಂಡಿನಿ ರೀ. ಆಯ್ತು ರೀ. ಈಗ ನಾನಿಲ್ಲಿ ಗ್ಯಾಸ ಬಂದ್ ಮಾಡ್ಕೋತೀನಿ ನೋಡಿರಿ. ಇಲ್ಲಿ ರೆಡಿ ಆಯಿತು ನಮ್ಮದು ಸೋಯಾಬೀನ್ ಕಬಾಬು. ಸೇಮ್ ಚಿಕನ್ ಕಬಾಬ್ ಥರನೇ ಕಾಣಕತ್ತದ ನೋಡಿರಿ. ಸೂಪರಾಗಿ ಬಂದವ್ರಿ. ನಾನು ಸ್ವಲ್ಪ ಚೆಂದ ಕಾಣಲಿ ಅಂತೇಳಿ ಕರಿಬೇವು ಸ್ವಲ್ಪ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಕರಿಬೇವನು ಹಾಕ್ಕೊಂಡಿನಿ. ಒಂದು ಈರುಳ್ಳಿ ಕಟ್ ಮಾಡಿಟ್ಟು ರೌಂಡಾಗಿ ಇಟ್ಕೊಂಡ್ರಿ ಸೂಪರಾಗಿ ಕಾಣಿಸ್ಲಿ ಅಂತ. ನೋಡಿರಿ ಹೆಂಗಾಗ್ಯಾವಂತ ಹೇಳ್ರಿ. ಈ ಲಾಗ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ರೀ.